ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇಂದಿನ ತರಗತಿಯಲ್ಲಿ ಅಧ್ಯಾಯ 6 ಭೂಗೋಳಶಾಸ್ತ್ರ ಭಾರತದ ಜಲಸಂಪನ್ಮೂಲಗಳ ಬಗ್ಗೆ ತಿಳಿತಾ ಹೋಗೋಣ. ಅಂದರೆ ನಮ್ಮೆಲ್ಲರಿಗೂ ಸಹ ಗೊತ್ತಿರೋ ಹಾಗೆ ನೀರು ಒಂದು ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು ಅಥವಾ ಸಂಪನ್ಮೂಲವಾಗಿದೆ ಅಂತ ಸಹ ಹೇಳ್ಬೋದು. ಇದು ಮಾನವನ ಮೂಲ ಬೇಡಿಕೆಯಾಗಿದ್ದು ರಾಷ್ಟ್ರದ ಅಂದರೆ ಒಂದು ದೇಶದ ಸಂಪತ್ತು ಅಂತಲೂ ಸಹ ನಾವಿಲ್ಲಿ ಹೇಳ್ಬೋದು. ಅಂದರೆ ಇದನ್ನು ನೀರಾವರಿ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಕೈಗಾರಿಕೆ, ಗೃಹ ಬಳಕೆ, ಜಲ ಸಾರಿಗೆ, ಮೀನುಗಾರಿಕೆ ಮತ್ತು ಮನೋರಂಜನಾ ಉದ್ದೇಶಗಳಿಗಾಗಿ ಇವತ್ತು ನಾವು ಈ ನೀರನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ಮಾನವನ ಅನುಕೂಲಕ್ಕಾಗಿ ಜಲಸಂಪತ್ತಿನ ಬಳಕೆ ಹೊಸದೇನೂ ಅಲ್ಲ, ಇದು ಒಂದು ಹೊಸದಲ್ಲ ಅಂತಲೂ ಸಹ ನಾವು ಹೇಳ್ಬೋದು. ಆದರೆ ಇಂದಿನ ಬೇಡಿಕೆ, ಸತತವಾಗಿ ಹೆಚ್ಚುತ್ತಿರುವಂಥ ಜನಸಂಖ್ಯೆಯ ಅಗತ್ಯಗಳು ಮತ್ತು ರಾಷ್ಟ್ರದ ನೈಸರ್ಗಿಕ ಸಂಪತ್ತಿನ ದೃಷ್ಟಿಯಿಂದ ಜಲಸಂಪತ್ತಿನ ಅಭಿವೃದ್ಧಿಯು ಅವಶ್ಯಕವಾಗಿದೆ. ಇವತ್ತು ನೀರಿನ ಅವಶ್ಯಕತೆ ತುಂಬ ಪ್ರಮುಖವಾಗಿದೆ ಅಥವಾ ಬಹು ಅಮೂಲ್ಯವಾಗಿದೆ ಅಂತ ಸಹ ಹೇಳ್ಬೋದು. ಇತ್ತೀಚೆಗೆ ಮಳೆ ನೀರಿನ ಸಂಗ್ರಹಣೆಗೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ದೀವಿ. ಹಾಗಾಗಿ ಭೂಮಿಯ ಮೇಲಿನ ನೀರಿನ ಮೂಲಗಳೇ ಯಾವಪ್ಪ ಅಂತ ನಾವು ನೋಡ್ತಾ ಹೋದರೆ ನದಿಗಳು ಮತ್ತು ಸರೋವರಗಳು, ಅಂತರ್ಜಲದ ನೀರಿನ ಮೂಲಗಳು ಅಂತೇಳಿದರೆ ಬಾವಿ ಮತ್ತು ಚಿಲುಮೆಗಳು. ಇವುಗಳಲ್ಲಿ ನೀರಿನ ಲಭ್ಯತೆಯು ಪ್ರದೇಶದಿಂದ ಪ್ರದೇಶಕ್ಕೆ ಮತ್ತು ಕಾಲದಿಂದ ಕಾಲಕ್ಕೆ ಏನಾಗ್ತಾ ಇದೆ, ವ್ಯತ್ಯಾಸ ಆಗ್ತಿರೋದನ್ನು ಇವತ್ತು ನಾವು ನೋಡ್ತಾ ಹೋಗ್ತಿದ್ದೀವಿ. ಹಾಗಾಗಿ ಭಾರತವು ಭೂಮಿಯ ಮೇಲಿನ ಹಾಗೂ ಅಂತರ್ಜಲಕ್ಕಾಗಿ ಏನು ಮಾಡ್ತಾ ಇದೆ, ಮಳೆ ಮತ್ತು ಹಿಮವನ್ನು ಇವತ್ತು ಅವಲಂಬಿಸಿದೆ. ಭಾರತದಲ್ಲಿ ಮಳೆಯು ಅನಿಶ್ಚಿತ, ಅಸಮಾನ ಮತ್ತು ನಿಯತಕಾಲಿಕವಾಗಿರೋದ್ರಿಂದ ವ್ಯವಸಾಯ ಮಾಡಲು ಕಾಲುವೆ, ಕೆರೆ ಮತ್ತು ಬಾವಿ ನೀರಾವರಿಗಳನ್ನು ಇವತ್ತು ನಾವು ಏನು ಮಾಡಿದ್ದೀವಿ, ಅವಲಂಬಿಸಿರೋದು ನಮಗೆಲ್ಲ ಗೊತ್ತು. ಇವತ್ತು ಹಳ್ಳಿಗಳಲ್ಲಿ ಕಾಲುವೆಗಳನ್ನು ಮಾಡಿರುವಂಥದ್ದು, ಬಾವಿಗಳನ್ನು ತೋಡಿರುವಂಥದ್ದು ವ್ಯವಸಾಯಕ್ಕಾಗಿ, ಇವೆಲ್ಲವನ್ನು ಸಹ ನಾವು ನೋಡಿದ್ದೀವಿ. ಆದ್ದರಿಂದ ನೀರಿನ ಅಭಾವವಿದ್ದಾಗಲೆಲ್ಲ ನಾವೇನು ಮಾಡ್ತೀವಿ, ನೀರಾವರಿಯು ಬಹಳ ಮುಖ್ಯವಾಗಿರೋದ್ರಿಂದ ನೀರಾವರಿ ಎಂದರೆ ವ್ಯವಸಾಯ ಭೂಮಿಗೆ ಕೃತಕವಾಗಿ ಕಾಲುವೆ, ಬಾವಿ ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡೋದಕ್ಕೆ ನಾವೇನಂತ ಕರಿತೀವಿ, ನೀರಾವರಿ ಅಂತ ಕರಿತೀವಿ. ಹಾಗಾಗಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಮತ್ತು ವ್ಯವಸಾಯವು ಅತ್ಯಂತ ಪ್ರಧಾನವಾಗಿರೋದ್ರಿಂದ ಏನು ಮಾಡ್ತಾಯಿದ್ದೀವಿ, ಈ ನೀರಾವರಿ ಬಹಳ ಅವಶ್ಯಕತೆ ಇದೆ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಾದರೆ ಇಂದಿನ ತರಗತಿಯಲ್ಲಿ ಭಾರತದ ಜಲಸಂಪನ್ಮೂಲಗಳ ಬಗ್ಗೆ ಹಂತವಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಈ ಅಧ್ಯಾಯದಲ್ಲಿ ಕೆಳಕಂಡ ಅಂಶಗಳನ್ನು ತಿಳಿಬೋದು. ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ, ಭಾರತದ ಪ್ರಮುಖ ನದಿಗಳು, ನೀರಾವರಿ ಅರ್ಥ ಮತ್ತು ಭಾರತಕ್ಕೆ ನೀರಾವರಿಯ ಅವಶ್ಯಕತೆ, ನೀರಾವರಿ ವಿಧಗಳು ಮತ್ತು ಹಂಚಿಕೆ, ವಿವಿಧೋದ್ದೇಶ ನೀರಾವರಿ ಯೋಜನೆಗಳು, ಇದ್ರ ಬಗ್ಗೆ ಹಂತವಾಗಿ ಇವತ್ತಿನ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣ. ಹಾಗಾದರೆ ಭಾರತದ ಜಲಸಂಪನ್ಮೂಲಗಳಲ್ಲಿ ಜಲಸಂಪನ್ಮೂಲ ಪ್ರಾಮುಖ್ಯತೆ ಏನು ಅಂತ ನೋಡ್ತಾ ಹೋದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ನೀರು ಪ್ರತಿಯೊಬ್ಬ ಮನುಷ್ಯನಿಗೂ, ಜಲ ಚರ ಪ್ರಾಣಿ ಪಕ್ಷಿ ಅಲ್ವಾ, ಇವತ್ತು ಭೂಮಿ ಮೇಲೆ ಮನುಷ್ಯ ವಾಸ ಮಾಡ್ತಾನೆ ಅಂತೇಳಿದರೆ ಇವತ್ತು ಬದುಕಲಿಕ್ಕೆ ಏನು ಬೇಕು, ನೀರು ಬೇಕು, ಗಾಳಿ ಬೇಕು, ಬೆಳಕು ಬೇಕು ಅಲ್ವಾ, ಒಂದೊಂದು ಬಿಟ್ಟು ಒಂದು ಇರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀರು ಪ್ರತಿಯೊಬ್ಬ ಮನುಷ್ಯನಿಗೂ, ಇಡೀ ಪ್ರಪಂಚಕ್ಕೆ ಅತ್ಯಮೂಲ್ಯವಾದಂತಹ ಒಂದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನೀರಿಲ್ಲದೆ ಸುಸ್ಥಿರ ಜೀವನ ಸಾಧ್ಯವಿಲ್ಲ. ಅಂದರೆ ನೀರಿಲ್ಲ ಅಂತೇಳಿದರೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಸುಗಮವಾದ ಜೀವನವನ್ನು ಸಾಗಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಾನವನಿಗೆ ಕುಡಿಲಿಕ್ಕೆ ನೀರು ಬೇಕು, ಅಡಿಗೆ ಮಾಡಲಿಕ್ಕೆ ನೀರು ಬೇಕು, ಸ್ವಚ್ಛತೆ, ವ್ಯವಸಾಯ, ವಿದ್ಯುತ್ ಶಕ್ತಿ ತಯಾರಿಕೆ, ಕೈಗಾರಿಕೆಗಳಿಗೆ, ನೌಕಾಯಾನ, ಮೀನುಗಾರಿಕೆಗೆ ಮೊದಲಾದ ಉದ್ದೇಶಗಳಿಗೆ ನೀರು ಅತಿ ಅವಶ್ಯಕತೆ ಇದೆ, ಅತಿ ಅವಶ್ಯಕ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ಭಾರತದ ಪ್ರಮುಖ ನದಿಗಳು ಅನ್ನು ನೋಡ್ತವನ. ಅಂದರೆ ಭಾರತವು ಅಪಾರವಾದಂತಹ ಜಲಸಂಪತ್ತನ್ನು ಹೊಂದಿದೆ. ದೇಶದಲ್ಲಿ ಅನೇಕ ನದಿಗಳು ಹರಿಯೋದು
ಅಂದರೆ ನಾವು ಹೇಳ್ತೀವಿ ಅನೇಕ ನಮ್ಮ ದೇಶವನ್ನು ತೆಗೆದುಕೊಂಡು ಅನೇಕ ನದಿಗಳು ಹರಿತವೆ ಮತ್ತು ಸಾಕಷ್ಟು ಮಳೆ ಆಗ್ತಾ ಇದೆ. ಇವತ್ತಿನ ದಿನದಲ್ಲಿ ಸಾಕಷ್ಟು ಮಳೆ ಆಗೋದನ್ನು ನೋಡ್ತೀವಿ. ಜೊತೆಗೆ ಅಪರಿಮಿತವಂಥ ಅಂತರ್ಜಲ ಸಂಪತ್ತನ್ನು ಸಹ ನಮ್ಮ ದೇಶ ಒಳಗೊಂಡಿದೆ. ಹಾಗಾಗಿ ಇಲ್ಲಿ ನೋಡ್ತಾ ಹೋಗೋಣ, ಭಾರತದಲ್ಲಿ ಹರಿಯುವಂಥ ಪ್ರಮುಖ ನದಿಗಳು ಯಾವುವು ಅಂತ ನಾವು ನೋಡ್ತಾ ಹೋದರೆ, ಭಾರತದಲ್ಲಿ ಅನೇಕ ನದಿ ಜಾಲಗಳಿವೆ. ಅವು ದೇಶದ ನೈಸರ್ಗಿಕ ಸಂಪನ್ಮೂಲಗಳು ಅಂತಲೂ ಸಹ ಇವತ್ತು ಹೇಳ್ತಾ ಹೋಗೋದು. ಅಂದರೆ ಇವತ್ತು ನದಿಗಳಿಲ್ಲ ಅಂತೇಳಿದರೆ ಮನುಷ್ಯ ಭೂಮಿ ಮೇಲೆ ಬದುಕೋದೇ ಕಷ್ಟ. ಇವತ್ತು ವ್ಯವಸಾಯವನ್ನು ಮಾಡಲಿಕ್ಕಾಗೋದಿಲ್ಲ. ಜೊತೆಗೆ ನೀರಿನ ಪೂರೈಕೆ ಮನುಷ್ಯನಿಗೆ ಆಗಲಿಲ್ಲ ಅಂತೇಳಿದರೆ ಇವತ್ತು ಮನುಷ್ಯ ಭೂಮಿ ಮೇಲೆ ಹೇಗೆ ಬದುಕಲಿಕ್ಕೆ ಸಾಧ್ಯ ಅನ್ನೋದು ನಮಗೆಲ್ಲರಿಗೂ ಸಹ ಗೊತ್ತಿರುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ನಮ್ಮ ದೇಶಕ್ಕೆ ಒಂದು ನೀರು ಸಹ ಒಂದು ನೈಸರ್ಗಿಕ ಸಂಪತ್ತು, ನೈಸರ್ಗಿಕ ಸಂಪನ್ಮೂಲ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಅನೇಕ ನದಿ ಜಾಲಗಳಿವೆ. ಅವು ದೇಶದ ನೈಸರ್ಗಿಕ ಸಂಪನ್ಮೂಲಗಳಾಗಿದ್ದು, ಈ ನದಿಗಳ ನೀರನ್ನು ನೀರಾವರಿಗೆ, ಜಲವಿದ್ಯುತ್ ಶಕ್ತಿಗೆ, ಒಳನಾಡಿನ ಜಲ ಸಾರಿಗೆಗೆ, ಮೀನುಗಾರಿಕೆ, ಮನರಂಜನೆ ಮೊದಲಾದಂತಹ ಉದ್ದೇಶಗಳಿಗೆ ಇವತ್ತು ನಾವು ನೀರನ್ನು ಉಪಯೋಗಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಭಾರತದ ನದಿ ಜಾಲಗಳನ್ನು 2 ಪ್ರಮುಖ ಗುಂಪುಗಳಾಗಿ ಇಲ್ಲಿ ವಿಂಗಡಿಸಲಾಗಿದೆ. ಒಂದನೇದು ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು. ನಾವು ಮ್ಯಾಪನ್ನು 2 ಭಾಗಗಳನ್ನಾಗಿ ಮಾಡಲಾಗಿದೆ. ನೋಡಿ, ಭಾರತ ದೇಶವನ್ನು ಒಂದು ಕೆಳಭಾಗ ದಕ್ಷಿಣ ಭಾರತದ ನದಿಗಳು ಅಂತ ಕರಿತೀವಿ. ತಲೆಭಾಗವನ್ನು, ಮೇಲಿನ ಭಾಗವನ್ನು ನಾವು ಉತ್ತರ ಭಾರತದ ನದಿಗಳು ಅಂತೇಳಿ ಕರೆಯಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರಥಮವಾಗಿ ಉತ್ತರ ಭಾರತದ ನದಿಗಳ ಬಗ್ಗೆ ಇವತ್ತು ತಿಳಿತಾ ಹೋಗೋಣ. ಭಾರತದಲ್ಲಿ ಅನೇಕ ನದಿ ಜಾಲಗಳಿವೆ ಅಂತ ಹೇಳ್ತಾ ಹೋದೆ. ಇವುಗಳನ್ನು ಅಂದರೆ ಉತ್ತರ ಭಾರತದ ನದಿಗಳು ಇವು ಹಿಮಾಲಯದ ನದಿಗಳು ಎಂತಲೂ ಸಹ ಕರೆಯಲಾಗ್ತಾ ಇದೆ. ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರಗಳು ಉತ್ತರ ಭಾರತದ ಪ್ರಮುಖ ನದಿಗಳು. ನೋಡಿ, ಇಲ್ಲಿ ನಮಗೆ ಕ್ಲಿಯರಾಗಿ ಕಂಡು ಬರ್ತಾ ಇದೆ. ಸಿಂಧು ನದಿ, ನಂತರ ಬ್ರಹ್ಮಪುತ್ರ ಮತ್ತು ಗಂಗಾ ನದಿ. ಈ ಬ್ರಾಕೆಟಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಈ ಬ್ರಾಕೆಟಲ್ಲಿ ನಿಮಗೆ ತೋರಿಸಲಾಗಿದೆ ಬ್ರಹ್ಮಪುತ್ರ ನದಿ, ಗಂಗಾ ನದಿ ಮತ್ತು ಇಂದೂಸ್ ಅಂದರೆ ಸಿಂಧು ನದಿ. ಈ 3 ನದಿಗಳು ಉತ್ತರ ಭಾರತದ ಜೀವ ನದಿಗಳು ಅಂತಲೂ ಸಹ ನಾವು ಹೇಳ್ಬೋದು. ಅಂದರೆ ಉತ್ತರ ಭಾರತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ನದಿಗಳು. ಇವುಗಳನ್ನು ಹಿಮಾಲಯದ ನದಿಗಳು ಅಂತಲೂ ಸಹ ಇಲ್ಲಿ ಕರೆಯಲಾಗುತ್ತೆ. ಯಾವ ನದಿಗಳನ್ನು? ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳನ್ನು. ಈ ನಿಟ್ಟಿನಲ್ಲಿ ನಾನು ನೋಡ್ತಾ ಹೋದರೆ ಸಿಂಧು ನದಿ ನೋಡಿ, ಇಲ್ಲಿ ಗೊತ್ತಾಗ್ತದೆ. ಸಿಂಧು ನದಿ ಇದು ಕೈಲಾಸ ಪರ್ವತ ಅಂದರೆ ಟಿಬೆಟ್ನಲ್ಲಿ ಉಗಮವಾಗುತ್ತೆ. ಆರಂಭದಲ್ಲಿ ವಾಯುವ್ಯದ ಕಡೆಗೆ, ನಂತರದ ನೈಋತ್ಯಕ್ಕೆ ತಿರುಗಿ ಪಾಕಿಸ್ತಾನವನ್ನು ಪ್ರವೇಶಿಸುತ್ತೆ. ಅನಂತರ ದಕ್ಷಿಣಕ್ಕೆ ಹರಿದು ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸಿಂಧು ನದಿಯ ಉದ್ದವನ್ನು ನೋಡ್ತಾ ಹೋದರೆ ಇದು 2897 ಕಿಲೋಮೀಟರ್. ಅದರಲ್ಲಿ 709 ಕಿಲೋಮೀಟರ್ ಭಾರತದಲ್ಲಿ, ಇದರ ಹೆಚ್ಚಿನ ಭಾಗವು ಪಾಕಿಸ್ತಾನದಲ್ಲಿದೆ ಅಂತಲೂ ಸಹ ನಾವಿಲ್ಲಿ ಹೇಳ್ಬೋದು. ಅಂದರೆ ಪಶ್ಚಿಮದ ಕಡೆ, ಪೂರ್ವದಲ್ಲಿ ಹುಟ್ಟಿರೂ ಸಹ ಪಶ್ಚಿಮದ ಕಡೆ ಹರಿಯುವಂತಹ ನದಿ ಯಾವುದು? ಸಿಂಧು ನದಿ. ಹಾಗಾಗಿ ಇದು ಪಾಕಿಸ್ತಾನದ ಕಡೆ ಹೆಚ್ಚಿನದಾಗಿ ಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ತಾ ಹೋಗ್ಬೋದು. ಭಾರತದಲ್ಲಿ ಇದರ ಹೆಚ್ಚಿನ ಭಾಗವು ಎಲ್ಲಿ ಅಂತೇಳಿದರೆ ಪಾಕಿಸ್ತಾನದಲ್ಲಿದೆ. ಅನೇಕ ಉಪನದಿಗಳು ಸಹ ಸಿಂಧು ನದಿಯನ್ನು ಸೇರ್ತವೆ. ಅವುಗಳಲ್ಲಿ ಝೀಲಂ, ಚಿನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೇಜ್ ಎಂಬುವು ಇದರ ಉಪನದಿಗಳಾಗಿವೆ. ಅಂದರೆ ಇದರ ಪ್ರಮುಖ ಉಪನದಿಗಳು ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನೋಡಿ, ಮ್ಯಾಪಲ್ಲಿ ನಮಗೆ ಗೊತ್ತಾಗ್ತಿದೆ. ಸಿಂಧು ನದಿ ಇದು ಕೈಲಾಸ ಪರ್ವತ ಟಿಬೆಟ್ದಲ್ಲಿ ಉಗಮವಾಗುತ್ತೆ. ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ. ಈ ಭಾಗ ಏನು ಬ್ಲೂ ಅನ್ನು ತೋರಿಸಲಾಗಿದೋ ಈ ಭಾಗದಲ್ಲಿ ಹುಟ್ಟುಬಿಟ್ಟು ಕೈಲಾಸ ಪರ್ವತದಲ್ಲಿ ಹುಟ್ಟುಬಿಟ್ಟು, ಟಿಬೆಟ್ನ ಕೈಲಾಸ ಪರ್ವತದಲ್ಲಿ ಹುಟ್ಟುಬಿಟ್ಟು ಈ ರೀತಿ ಹರಿಯುತ್ತೆ. ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಾ ಇದೆ. ಟಿಬೆಟಿಯನ್
ನೋಡಿ, ನಮಗೆ ಇಲ್ಲಿ ಈ ಮ್ಯಾಪ್ ಮೂಲಕ ಕ್ಲಿಯರಾಗೆ ಗೊತ್ತಾಗುತ್ತೆ. ಇಲ್ಲಿ ಆರಂಭದಲ್ಲಿ ನಿಮ್ಗೆ ಹೇಳ್ತಾ ಹೋದೆ, ಆರಂಭದಲ್ಲಿ ವಾಯುವ್ಯದ ಕಡೆಗೆ, ಅನಂತರ ಇಲ್ಲಿ ಹೋಗ್ತದೋ ನೈಋತ್ಯಕ್ಕೆ ತಿರುಗಿ ಪಾಕಿಸ್ತಾನವನ್ನು ಪ್ರವೇಶಿಸಿ ಅನಂತರ ದಕ್ಷಿಣಕ್ಕೆ ಹರಿದು ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಅಂತ ನಿಮಗೆ ಹೇಳ್ತಾ ಹೋದೆ. ಈ ರೀತಿ ಸಿಂಧು ನದಿಯ ಉದ್ದ ಇದು ಎಷ್ಟು ದೂರ ಹರಿಯುತ್ತೆ ಅಂತ ನಾವು ನೋಡ್ತಾ ಹೋದರೆ 2897 ಕಿಲೋಮೀಟರ್. ಅದರಲ್ಲಿ 709 ಕಿಲೋಮೀಟರ್ ಭಾರತದಲ್ಲಿ ಹರಿಯುತ್ತೆ. ಇದರ ಹೆಚ್ಚಿನ ಭಾಗವು ಎಲ್ಲಿ ಇದೆ? ಪಾಕಿಸ್ತಾನದಲ್ಲಿದೆ. ಹಾಗಾಗಿ ಇದಕ್ಕೆ ಅನೇಕ ಉಪನದಿಗಳು ಸಹ ಇವೆ, ಅನೇಕ ಉಪನದಿಗಳು. ಅದರಲ್ಲಿ ಸಿಂಧು ನದಿಯನ್ನು ಸೇರುವಂತಹ ಉಪನದಿಗಳು ಯಾವಪ್ಪ ಅಂತ ನೋಡ್ತಾ ಹೋದರೆ ಝೀಲಂ, ಚಿನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೇಜ್ ಇವುಗಳು ಪ್ರಮುಖ ನದಿಗಳು. ನೋಡಿ, ಇದು ಗೊತ್ತಾಗ್ತಿದೆ ಮ್ಯಾಪಲ್ಲಿ. ನಂತರ ನಾವು ನೋಡ್ತಾ ಹೋಗೋಣ ಗಂಗಾ ನದಿ, ಭಾರತದ ಜೀವನದಿ. ಯಾವುದು? ಗಂಗಾ ನದಿ. ಇದು ಭಾರತದ ಉದ್ದವಾದ ನದಿ. ಇದರ ಒಟ್ಟು ಉದ್ದ 2525 ಕಿಲೋಮೀಟರ್ ಅಂತಲೂ ಸಹ ಇಲ್ಲಿ ಹೇಳಲಾಗಿದೆ. ಹಾಗಾಗಿ ಇದು ಗಂಗೋತ್ರಿ ಎಂಬಲ್ಲಿ ಉಗಮವನ್ನು ಹೊಂದುತ್ತೆ. ಆರಂಭದಲ್ಲಿ ದಕ್ಷಿಣಕ್ಕೆ, ಅನಂತರ ಆಗ್ನೇಯಕ್ಕೆ ಹರಿಯುತ್ತಾ ಬಾಂಗ್ಲಾದೇಶವನ್ನು ಇದು ಪ್ರವೇಶಿಸುತ್ತೆ. ಅಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸಹ ಇದು ಸೇರುವುದರ ಮೂಲಕ ಅನಂತರ ಪದ್ಮಾ ನದಿಯಾಗಿ ಮುಂದುವರಿಯುತ್ತಾ ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಈ ರೀತಿ ಸೇರಿಬಿಟ್ಟು ಗಂಗಾ ನದಿಗೆ ಸೇರುವಂತಹ ಪ್ರಮುಖ ಉಪನದಿಗಳು ಸಹ ಇವೆ. ಅವುಗಳು ಯಾವಪ್ಪ ಅಂತ ಹೇಳಿದ್ರೆ ಯಮುನಾ, ಘಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನಿ ಮತ್ತು ಕೋಸಿ. ಇವುಗಳಲ್ಲಿ ಯಮುನಾ ಉದ್ದವಾದಂತಹ ನದಿ. ಇವುಗಳು ಇಲ್ಲಿ ಸೇರ್ತವೆ, ಉಪನದಿಗಳಾಗಿಬಿಟ್ಟು ಗಂಗಾ ನದಿಗೆ ಸೇರುವಂತಹ ಉಪನದಿಗಳು. ನೋಡಿ, ಇಲ್ಲಿ ಕಂಡು ಬರ್ತದೆ. ಗಂಗಾ ನದಿ ಗಂಗೋತ್ರಿ ಎಂಬಲ್ಲಿ ಉಗಮ ಹೊಂದುತ್ತೆ ಅಂತ ನಿಮಗೆ ಹೇಳ್ತಾ ಹೋದೆ. ಇದು ಆರಂಭದಲ್ಲಿ ದಕ್ಷಿಣಕ್ಕೆ, ಅನಂತರ ಆಗ್ನೇಯಕ್ಕೆ ಹರಿಯುತ್ತಾ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಅಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸಹ ಸೇರಿಸಿ ಹಲವಾರು ಕಂದಕಗಳನ್ನು ಸೃಷ್ಟಿ ಮಾಡ್ತವೆ ಅಂತ ಸಹ ನಿಮ್ಗೆ ಹೇಳ್ತಾ ಹೋಗಿದ್ದೆ. ಅನಂತರ ಪದ್ಮಾ ನದಿಯಾಗಿ ಇದು ಮುಂದುವರೆದುಬಿಟ್ಟು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಇದು ಸೇರಿಕೊಳ್ಳುತ್ತೆ. ಗಂಗಾ ನದಿಗೆ ಸೇರುವಂಥ ಪ್ರಮುಖ ಉಪನದಿಗಳನ್ನು ನಾವು ನೋಡ್ತಾ ಹೋದರೆ ಯಮುನಾ, ಘಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನೆ ಮತ್ತು ಕೋಸಿ. ಇವುಗಳು ಯಮುನಾ ನದಿ ಉದ್ದ ಹರಿಯುವಂತಹ ಒಂದು ನದಿ, ಉದ್ದವಾಗಿ ಹರಿಯುವಂಥ ಒಂದು ಉಪನದಿ ಅಂತಲೂ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಾಗಿ ಬ್ರಹ್ಮಪುತ್ರ ನದಿ. ನಂತರ ನಾವು ಬ್ರಹ್ಮಪುತ್ರ ನದಿಯ ಬಗ್ಗೆ ತಿಳಿತಾ ಹೋಗೋಣ. ಇದು ಮಾನಸ ಸರೋವರದ ಸಮೀಪ ಇರುವಂತಹ ಚೆಮಾಯಂಗ್ ಎಂಬಲ್ಲಿ ಉಗಮವಾಗುತ್ತೆ, ಟಿಬೆಟ್ನಲ್ಲಿ ಉಗಮವಾಗುತ್ತೆ. ಆರಂಭದಲ್ಲಿ ಪೂರ್ವಾಭಿಮುಖವಾಗಿ ಹರಿದು ಅರುಣಾಚಲ ಪ್ರದೇಶದಲ್ಲಿ ಕಿರಿದಾದ ಕಂದರವೊಂದರ ಮೂಲಕ ಭಾರತವನ್ನು ಪ್ರವೇಶಿಸುತ್ತೆ. ನೋಡಿ, ಇಲ್ಲಿ ಬ್ರಹ್ಮಪುತ್ರ ನದಿಯ ಪ್ರಮುಖ ಪಾತ್ರವನ್ನು ಇಲ್ಲಿ ನೋಡ್ತಾ ಹೋಗೋಣ. ಇದು ಮಾನಸ ಸರೋವರದ ಸಮೀಪ ಇರುವಂತಹ ಇಲ್ಲಿ ಚೆಮಾಯಂಗ್ಡಂಗ್ ಎಂಬಲ್ಲಿ ಟಿಬೆಟ್ನಲ್ಲಿ ಜನನವನ್ನು ತಾಳುತ್ತೆ. ಈ ರೀತಿ ಪ್ರಮುಖ ಪಾತ್ರವನ್ನು, ಕಂದಕಗಳನ್ನು ಸೃಷ್ಟಿ ಮಾಡುತ್ತೆ. ನೋಡಿ, ಈ ರೀತಿ ಆರಂಭದಲ್ಲಿ ಇದು ಪೂರ್ವಾಭಿಮುಖವಾಗಿ ಹರಿದು ನಂತರ ಅರುಣಾಚಲ ಪ್ರದೇಶದಲ್ಲಿ ಕಿರಿದಾದ ಕಂದರವೊಂದರ ಮೂಲಕ ಭಾರತವನ್ನು ಪ್ರವೇಶಿಸುತ್ತೆ. ಅನಂತರ ಪಶ್ಚಿಮಕ್ಕೆ ಹರಿಯುತ್ತಾ ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿಯೊಂದಿಗೆ ಸೇರಿಕೊಂಡು ಇದರ ಉದ್ದ 2589 ಕಿಲೋಮೀಟರ್ಗಳು. ನಮಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದು ಬ್ರಹ್ಮಪುತ್ರ ನದಿಯನ್ನು ನಾವೇಂತ ಕರಿತೀವಿ, ಟಿಬೆಟ್ನಲ್ಲಿ ಸಾಂಗ್ ಪೋ ಎಂತಲೂ ಮತ್ತು ಬಾಂಗ್ಲಾದೇಶದಲ್ಲಿ ಯಮುನಾ ಎಂದು ಸಹ ಇಲ್ಲಿ ಕರೆಯಲಾಗುತ್ತೆ. ಈ ನದಿಯು ಪ್ರಪಂಚದಲ್ಲಿಯೇ ದೊಡ್ಡದಾದ ನದಿ ಅಂತ ಸಹ ಹೇಳ್ಬೋದು. ದೊಡ್ಡದಾದಂತಹ ನದಿ ನಿರ್ಮಿತ ಮುಜಲಿ ದ್ವೀಪವನ್ನು
ನಿರ್ಮಿಸಿದೆ ಅಂತಲೂ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಾದರೆ ದಕ್ಷಿಣ ಭಾರತದ ನದಿಗಳು ಅನ್ನು ನಾವು ನೋಡ್ತಾ ಹೋದರೆ ದಕ್ಷಿಣ ಭಾರತದಲ್ಲಿ ಅನೇಕ ನದಿಗಳು ಹರಿಯುತ್ತವೆ ಅಂತಲೂ ಸಹ ಹೇಳ್ಬೋದು. ಈಗ ಉತ್ತರ ಭಾರತದ ನದಿಗಳನ್ನು ನಾವು ನೋಡಿದ್ವಿ. ಉತ್ತರ ಭಾರತದ ನದಿಗಳ ನಂತರ ದಕ್ಷಿಣ ಭಾರತದ ನದಿಗಳನ್ನು ನಾವು ನೋಡ್ತಾ ಹೋಗೋಣ. ಹಾಗಾದರೆ ದಕ್ಷಿಣ ಭಾರತದ ನದಿಗಳ ಬಗ್ಗೆ ನಾವು ನೋಡ್ತಾ ಹೋದರೆ ದಕ್ಷಿಣ ಭಾರತದಲ್ಲಿ ಅನೇಕ ನದಿಗಳು ಸಹ ಹರಿತವೆ. ಉತ್ತರ ಭಾರತದ ನದಿ ಹಾಗೆ ದಕ್ಷಿಣ ಭಾರತದಲ್ಲೂ ಸಹ ಹಲವಾರು ನದಿಗಳು ಹರಿತವೆ. ಅವುಗಳನ್ನು ನಾವೇಂತ ಕರಿತೀವಿ, ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಅಂತಲೂ ಸಹ ಇಲ್ಲಿ ಕರೆಯಲಾಗುತ್ತೆ. ಅಂದರೆ ಸ್ಕ್ವಯರ್ ಅಂದರೆ ತ್ರಿಭುಜ ಆಕಾರವಾಗಿರುವಂತಹ ಪರ್ಯಾಯ ಪ್ರಸ್ಥಭೂಮಿ, ಇಲ್ಲಿ ಸಹ ಹಲವಾರು ನದಿಗಳು ಹರಿಯೋದನ್ನು ನಾವಿಲ್ಲಿ ನೋಡ್ಬೋದು. ಅವುಗಳಲ್ಲಿ ಬಹಳಷ್ಟು ಪಶ್ಚಿಮ ಘಟ್ಟಗಳಲ್ಲಿ ಉಗಮವನ್ನು ಹೊಂದುತ್ತವೆ. ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿರೂ ಸಹ ಪೂರ್ವಾಭಿಮುಖವಾಗಿ ಹರಿದು ಏನು ಮಾಡ್ತಾವು, ಪೂರ್ವಾಭಿಮುಖವಾಗಿ ಹರಿಯೋದ್ರ ಮೂಲಕ ನದಿ ಮುಖಜ ಭೂಮಿಗಳನ್ನು ಸೃಷ್ಟಿ ಮಾಡ್ತವೆ. ಹಾಗಾದರೆ ದಕ್ಷಿಣ ಭಾರತದಲ್ಲಿ ಪ್ರಮುಖ ಅಂತಹ ನದಿಗಳು ಯಾವಪ್ಪ ಅಂತ ನಾವು ನೋಡ್ತಾ ಹೋದರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಾಪಿ ಮತ್ತು ಅವುಗಳ ಉಪನದಿಗಳು, ಇವುಗಳನ್ನು ಪೂರ್ವಕ್ಕೆ ಹರಿಯುವ ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತೇಳಿ ವಿಂಗಡಿಸಲಾಗಿದೆ. ಹಾಗಾದರೆ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಯಾವುವು ಅಂತ ನೋಡ್ತಾ ಹೋದರೆ ಪಶ್ಚಿಮದಲ್ಲಿ ಹುಟ್ಟಿರೂ ಸಹ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳು ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿಗಳು ಪೂರ್ವಕ್ಕೆ ಹರಿಯುವಂತಹ ಮುಖ್ಯ ನದಿಗಳಾಗಿವೆ. ಹಾಗಾದರೆ ಮಹಾನದಿಯು ಸಿವಾಹ ಸರಣಿಯಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿ 851 ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ಇದು ಸೇರುತ್ತೆ. ಹಾಗಾದರೆ ಮಹಾನದಿಯ ಉಗಮ ಸ್ಥಾನ ಸಿವಾಹ, ನೋಡಿ ಇಲ್ಲಿ ಕಂಡು ಬರ್ತಿದೆ ಸಿಹಾವ ಅಂತ ಇದೆ, ಸಿವಾಹ ಇಲ್ಲಿ ಈ ನದಿ ಉಗಮವಾಗುತ್ತೆ. ನಂತರ ಗೋದಾವರಿಯು ದಕ್ಷಿಣ ಭಾರತದಲ್ಲೇ ಉದ್ದವಾದಂತಹ ನದಿ. ಗೋದಾವರಿ ನದಿ ಏನಿದೆ ಅದು ದಕ್ಷಿಣ ಭಾರತದಲ್ಲಿ ಉದ್ದವಾದ ನದಿ ಅಂತಲೂ ಸಹ ಇಲ್ಲಿ ಕರೆಯಲಾಗುತ್ತೆ. ಇದು ತ್ರಯಂಬಕ ಎಂಬಲ್ಲಿ ಉಗಮ ಹೊಂದಿ ಪೂರ್ವಕ್ಕೆ ಹರಿದು 1465 ಕಿಲೋಮೀಟರ್ ಬಂಗಾಳ ಕೊಲ್ಲಿಯನ್ನು ಇದು ಸಹ ಸೇರುತ್ತೆ. ನಂತರ ಗೋದಾವರಿ ನದಿ ಉಗಮ ಸ್ಥಾನ ತ್ರಯಂಬಕ, ಗೋದಾವರಿಯ ಉಗಮ ಸ್ಥಾನವನ್ನು ನಾವು ನೋಡ್ತಾ ಹೋದರೆ ಗೋದಾವರಿಯು ದಕ್ಷಿಣದಲ್ಲಿ ಉದ್ದವಾದಂಥ ನದಿ ಆಗಿದ್ದು ಇದು ತ್ರಯಂಬಕ ಎಂಬಲ್ಲಿ ಉಗಮವನ್ನು ಹೊಂದುತ್ತೆ ಅಂತ ನಿಮಗೆ ಹೇಳ್ತಾ ಹೋದೆ. ನಂತರ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಅಂತಲೂ ಸಹ ನಿಮಗೆ ಹೇಳ್ತಾ ಹೋಗಿದ್ದೆ. ನಂತರ ಕೃಷ್ಣಾ ನದಿಯು ಮಹಾಬಲೇಶ್ವರದ ಬಳಿ ಇರುವಂಥ ಉಗಮವನ್ನು ಹೊಂದಿ ಆಗ್ನೇಯಕ್ಕೆ ಹರಿದು 1400 ಕಿಲೋಮೀಟರ್ ಹರಿದು ಬಿಟ್ಟು ಬಂಗಾಳ ಕೊಲ್ಲಿಯನ್ನು ಇದು ಸೇರಿಕೊಳ್ಳುತ್ತೆ. ನೋಡಿ ಇಲ್ಲಿ ನಿಮಗೆ ಈ ಸ್ಕ್ವೇರ್ ಏನು ಹಾಕಿದೆ ಅದರಲ್ಲಿ ಈ ನದಿಗಳ ಪ್ರಮುಖ ಪಾತ್ರವನ್ನು ತಿಳಿಸಲಾಗ್ತಾಯಿದೆ. ಕೃಷ್ಣಾ ನದಿಯ ಉಗಮ ಸ್ಥಾನವನ್ನು ಮಹಾಬಲೇಶ್ವರದಲ್ಲಿ ನಾವು ಅಂದರೆ ನೋಡಿ ಇಲ್ಲಿ ಕಂಡು ಬರ್ತಾಯಿದೆ ಕ್ಲಿಯರ್. ಇದರ ಉಗಮ ಸ್ಥಾನ ಎಲ್ಲಿ? ಮಹಾಬಲೇಶ್ವರ. ಇದನ್ನು ಕೂಡಿಕೊಳ್ಳುವಂಥ ಪ್ರಮುಖ ಉಪನದಿಗಳು ಸಹ ಇವೆ. ಅಂಥ ಉಪನದಿಗಳು ಯಾವಪ್ಪ ಅಂತ ನಾವು ನೋಡ್ತಾ ಹೋದರೆ ಭೀಮಾ ನದಿ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಸಹ ಈ ಕೃಷ್ಣಾ ನದಿಯನ್ನು ಸೇರಿಕೊಳ್ತವೆ. ನಂತರ ಕಾವೇರಿ ನದಿಯು ತಲಕಾವೇರಿ, ಕೊಡಗು ಎಂಬಲ್ಲಿ ಉಗಮಗೊಂಡು ಪೂರ್ವಕ್ಕೆ ಹರಿದು ಅಂತಿಮವಾಗಿ ಇದು ಸಹ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ನೋಡಿ ಕರ್ನಾಟಕದ ಜೀವನದಿ ಕಾವೇರಿ ನದಿಯು ಉಗಮ ಸ್ಥಾನ ಯಾವುದು? ತಲಕಾವೇರಿ. ಇಲ್ಲಿ ಉಗಮವಾಗುತ್ತೆ. ನಂತರ ಇದಕ್ಕೆ ಹೇಮಾವತಿ, ಶಿಂಷಾ, ಕಬಿನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಸುವರ್ಣವತಿ ಮತ್ತು ಭವಾನಿಗಳು ಕಾವೇರಿ ನದಿಗೆ ಸೇರುವಂತಹ ಉಪನದಿಗಳು. ಈ ಕಾವೇರಿ ನದಿಗೆ ಸೇರುವಂತಹ ಇವುಗಳು ಉಪನದಿಗಳಾಗಿವೆ.
ಹಾಗಾದರೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ನರ್ಮದಾ ಮತ್ತು ತಾಪಿ ಪಶ್ಚಿಮಕ್ಕೆ ಹರಿಯುವಂತಹ ಮುಖ್ಯ ನದಿಗಳು. ಇವು ನರ್ಮದಾ ನದಿಯು ಅಮರಕಂಟಕ ಬೆಟ್ಟಗಳಲ್ಲಿ ಉಗಮಿಸಿ ಕಿರಿದಾದ ಅಮೃತಶಿಲಾ ಕಂದರದ ಮೂಲಕ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಇದು ಸೇರುತ್ತೆ. ನೋಡಿ ಇಲ್ಲಿ ತೋರಿಸಲಾಗಿದೆ ಮಧ್ಯಭಾಗದಲ್ಲಿ, ಅಂದರೆ ಈ ಭಾಗದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಈ ಭಾಗದಲ್ಲಿ ಹರಿಯುತ್ತೆ. ಅಂದರೆ ಪಶ್ಚಿಮಕ್ಕೆ ಹರಿಯುವಂತಹ ಹರಿದುಬಿಟ್ಟು ಅರಬ್ಬಿ ಸಮುದ್ರವನ್ನು ಈ ನದಿ ಸೇರಿಕೊಳ್ತಾ ಇದೆ. ನರ್ಮದಾ ನದಿಯ ಉಗಮ ಸ್ಥಾನ ಅಮರಕಂಟಕ ಬೆಟ್ಟದಲ್ಲಿ ಇದು ಉಗಮವಾಗುತ್ತೆ. ನಂತರ ತಾಪಿ ನದಿಯು ಮುಲ್ತಾಯಿ ಬಳಿ ಉಗಮಗೊಂಡು ಪಶ್ಚಿಮಕ್ಕೆ ಹರಿದು 724 ಕಿಲೋಮೀಟರ್ ಅರಬ್ಬಿ ಸಮುದ್ರವನ್ನು ಇದು ಸಹ ಸೇರಿಕೊಳ್ಳುತ್ತೆ. ನೋಡಿ ಇಲ್ಲಿ ಇದರ ಉಗಮ ಸ್ಥಾನ ಹುಟ್ಟುಬಿಟ್ಟು ಈ ರೀತಿ ಹರಿದುಬಿಟ್ಟು ಅರಬ್ಬಿ ಸಮುದ್ರವನ್ನು ಇದು ಸೇರಿಕೊಳ್ಳುತ್ತೆ. ಇತರೆ ಅನೇಕ ಚಿಕ್ಕ ಪುಟ್ಟ ನದಿಗಳು ಸಹ ಪಶ್ಚಿಮಕ್ಕೆ ಹರಿಯುತ್ತವೆ. ಅವುಗಳಲ್ಲಿ ಯಾವಪ್ಪ ಅಂತೇಳಿದರೆ ಸಬರ್ಮತಿ, ಬೆಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ ಮತ್ತು ಪೇರಿಯಾರ್ ನದಿಗಳು ಇವುಗಳು ಸಹ ಮುಖ್ಯವಾದವುಗಳಾಗಿವೆ. ಅಂದರೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಾಗಿವೆ. ಜೊತೆಗೆ ಮಾಂಡೋವಿ, ಜುವಾರಿ, ಬೆಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ ಈ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಾದರೆ ನಂತರ ನಾವು ಈ ನದಿಯಿಂದ ಏನೆಲ್ಲ ನಮಗೆ ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಹೋದರೆ ನೀರಾವರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ನೀರಾವರಿಯನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇಷ್ಟು ವಿಡಿಯೋ ಇವತ್ತಿಗೆ ಸಾಕು. ಮುಂದಿನ ವಿಡಿಯೋನ ಮುಂದಿನ ತರಗತಿಯಲ್ಲಿ ವೀಕ್ಷಣೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.